ನಮ್ಮ ಆರ್ ಚಂದ್ರು ಸರ್ ಅವರಿಗೆ ತುಂಬಾ 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 ಇಷ್ಟವಾದಂತಹ ನಟ, ತುಂಬಾ ಇಷ್ಟವಾದಂತಹ ವ್ಯಕ್ತಿ. ಅವರ ಆಪ್ತತೆ, ಅವರ ಸ್ನೇಹ ಇಲ್ಲೂ ವೇದಿಕೆ ಮೇಲೆ ನಾವು ನೋಡ್ಬೋದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆರ್ ಚಂದ್ರು ಸರ್ನ ಅವ್ರ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ. ಅವರ ಮನೆಗೆ ಈಗಲೂ ಬರ್ತಿರ್ತಾರೆ, ಅವರ ತೋಟಕ್ಕೆ ಈಗಲೂ ಬರ್ತಿರ್ತಾರೆ. ಅಷ್ಟು ಪ್ರೋತ್ಸಾಹ ಅವ್ರು ನೀಡ್ತಿರ್ತಾರೆ. ಇವತ್ತು ಕಬ್ಜಾ ಚಿತ್ರದ ಈ ಸಾಂಗ್ ಲಾಂಚ್ ಮಾಡೋದಕ್ಕೆ ಬಂದಿರೋದು ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಆಲ್ಮೋಸ್ಟ್ ಈ ಸಿದ್ಧಘಟ್ಟ ಅಂತ ಬಂದಾಗ ನಮ್ಗೆ ಜ್ಞಾಪಕ ಬರದೆ ರೇಷ್ಮೆ ತುಂಬಾ ಪಾಪ್ಯುಲರ್. ನಮ್ ಕಸಿನ್ ಒಬ್ಬ ಇಲ್ಲೇ ವರ್ಕ್ ಮಾಡ್ತಿದ್ರು ಅವಾಗ, ಒಂದು ಸುಮಾರು 35 ವರ್ಷದಿಂದ ಮಾತಿದ್ರು. ಸೊ ಇಲ್ಲೇ ಕೆಲಸ ಮಾಡ್ತಾ ಇದ್ರು. ವಾಯ್ಸ್ ಇದೆ ನನ್ನ ವಾಯ್ಸ್ ಇಲ್ಲ, ಸಾರಿ ಅಣ್ಣ, ಸೌಂಡ್ ಒಂಚೂರು ಜಾಸ್ತಿ ಮಾಡಿ. ಹಲೋ, ಕೇಳ್ತಾ? ಸಿದ್ಧಘಟ್ಟ ಹೆಸರು ನನಗೆ ತುಂಬಾ ಪ್ರಾಮಿನೆಂಟ್ ಅಂತ ಹೇಳಿದೆ, ಯಾಕಂದ್ರೆ ಇಲ್ಲಿ ಈ ರೇಷ್ಮೆ ತುಂಬಾ ಪಾಪ್ಯುಲರ್ ಸಿದ್ಧಘಟ್ಟ. ಸೊ ನಮ್ಗೆ ನಮ್ ಕಸಿನ್ ಒಬ್ರು ಇಲ್ಲಿ ವರ್ಕ್ ಮಾಡ್ತಾ ಇದ್ರು ಅವಾಗ. ಸೊ ಅವಾಗಿಂದ ಈ ಹೆಸರು ಕಂಡ್ರೆ ತುಂಬಾ ಒಂದು ಪ್ರೀತಿ, ಅಭಿಮಾನ. ಅದು ಅಲ್ಲದೆ ಇವಾಗ ರೀಸೆಂಟ್ ಒಂದು ವರ್ಷದಿಂದ ತಿರುನಾಳ್ ಫಂಕ್ಷನ್ ಬಂದ ಚಿಕ್ಕಬಳ್ಳಾಪುರದಲ್ಲಿ ತಿರುನಾಳ್ ಫಂಕ್ಷನ್ ಬಂದಿದ್ದು ಪ್ರೀ ಲಾಂಚ್ ಇವೆಂಟ್ಗೆ. ಇವಾಗ ನಮ್ಮ ಫೇವ್ರೆಟ್ ಹುಡುಗ ಚಂದ್ರು, ಯಾಕಂದ್ರೆ ನಮ್ಮ ಮನೆಯವರು ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕಂದ್ರೆ ಈಸ್ ಒನ್ ಆಫ್ ಮೈ ಬ್ರದರ್ ತರ ಅಂದ್ರೂ ತಪ್ಪಾಗಲ್ಲ. ಅವ್ರ ಫಿಲ್ಮ್ ಬರೋದೇ ಒಂದು ಖುಷಿ, ಯಾಕಂದ್ರೆ ನನಗೆ ತುಂಬಾ ಒಂದು ಫೇವರೇಟ್ ಡೈರೆಕ್ಟರ್ ಚಂದ್ರು. ಈ ಕಡೆ ಸೈಡ್ ಒಬ್ಬ ಇದಾರೆ ಉಪೇಂದ್ರ ಬಗ್ಗೆ ಹೇಳಂಗೆ ಇಲ್ಲ, ನಿಮ್ಗೆಲ್ಲರೂ ಗೊತ್ತು. ಓಂ ಅಂತ ಒಂದು ಸಿನಿಮಾ ಬರ್ದೇ ಹೋಗಿದ್ರೆ ಭಾರತದ ಹಿಸ್ಟ್ರಿಲಿ ಅಂಡರ್ವರ್ಲ್ಡ್ ಸಿನಿಮಾನೇ ಬರ್ತಿರ್ಲಿಲ್ಲ. ಇಡೀ ಭಾರತ ಚಿತ್ರರಂಗದಲ್ಲಿ ಫಸ್ಟ್ ಟೈಮ್ ಒಂದು ಅಂಡರ್ವರ್ಲ್ಡ್ ಟೇಸ್ಟ್ ಏನಾದ್ರು ತೋರಿಸ್ಕೊಂಡಿದ್ದು ಡೈರೆಕ್ಟರ್ ಅಂದ್ರೆ ಉಪೇಂದ್ರ ಹೇಳಕ್ ಇಷ್ಟಪಡ್ತೀನಿ. ಆ ಸಿನಿಮಾ ನಮ್ಮ ಹೋಮ್ ಪ್ರೊಡಕ್ಷನ್ ಆಗಿರೋದು, ನಾನು ಅದ್ರಲ್ಲಿ ಆಕ್ಟ್ ಮಾಡಿದ್ರೆ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಆ ಓಂ ಚಿತ್ರ ಮರೆಯಕ್ಕಾಗಲ್ಲ. ರೆಕಾರ್ಡ್ಸ್ ಯಾಕಂದ್ರೆ ಯಾಕೆ ಬೀಟ್ ಆಗುತ್ತೆ ಅಂದ್ರೆ ಒಂದ್ಸತಿನೇ ಬರೆಯಕ್ಕಾಗದೆ, ಅದು ಉಪೇಂದ್ರ ಬರೆದು ಬಿಟ್ಟಿರೋದು. ಅದಕ್ಕೋಸ್ಕರ ಅವರ ಡೈರೆಕ್ಷನ್ ಇರ್ಬೋದು, ಅಬ್ಸಲ್ಯೂಟ್ಲಿ ನಾನು ದೊಡ್ಡ ಫ್ಯಾನ್ ಅವ್ರಿಗೆ, ಅವ್ರ ಡೈರೆಕ್ಷನ್ಗೆ. ಇವತ್ತು ಕಬ್ಜಾ ಪಿಕ್ಚರ್ ಅಲ್ಲಿ ಚಂದ್ರು ನಮ್ಗೆ ಫೇವರೇಟ್ ಡೈರೆಕ್ಟರ್ ಮೈಲಾರಿ ಅಂತ ಒಂದು ಸಿನಿಮಾ ಮಾಡಿದ್ರು. ಅವರು ಕತೆ ಹುಡುಕ್ಬೇಕಾದ್ರೆ ಬಹಳ ಎಮೋಷನ್ಸ್ ನ ಹುಡುಕ್ತಾರೆ. ಅದ್ ನಂಗೆ ತುಂಬಾ, ಯಾಕೆ ಎಮೋಷನ್ಸ್ ಹುಡುಕ್ತಾರೆ ಅಂದ್ರೆ ಅವ್ರಿಗೆ ಫ್ಯಾಮಿಲಿ ಕನ್ಸರ್ನ್ ತುಂಬಾ ಜಾಸ್ತಿ. ಯಾಕಂದ್ರೆ ಅವ್ರ ತಂದೆ ತಾಯಿನ ಪ್ರೀತಿಸ್ತಾರೆ, ಅವ್ರ ಜನಗಳನ್ನ ಪ್ರೀತಿಸ್ತಾರೆ, ಅವ್ರ ಆರ್ಟಿಸ್ಟ್ ಗಳನ್ನ ಪ್ರೀತಿಸ್ತಾರೆ. ಅದೇ ಪ್ರೀತಿ ನಮ್ಮ ಮೇಲೂ ಇತ್ತು, ಇವಾಗ ಉಪೇಂದ್ರ ಮೇಲೂ ಇದೆ, ನೆಕ್ಸ್ಟ್ ನಮ್ಮ ಮೇಲೂ ಬರ್ತಾ ಇರುತ್ತೆ ಇನ್ನೂ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಶ್ರೇಯಾಸ್ ಅವ್ರು ಇದ್ದಾರೆ. ಅವ್ರ ಬಗ್ಗೆ ಬೇಕಂದ್ರೆ ತುಂಬಾ ವಂಡರ್ಫುಲ್ ಆಕ್ಟ್ರೆಸ್ ಅವರು. ತಮಿಳ್ ಸಿನಿಮಾ, ತೆಲುಗು ಸಿನಿಮಾ, ಮಲಯಾಳಂ ಸಿನಿಮಾ, ಹಿಂದಿ ಸಿನಿಮಾ, ಇವಾಗ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಯ್ತು. ವೆಲ್ಕಮ್ ಮೇಡಮ್, ಆಲ್ ದಿ ಬೆಸ್ಟ್ ಫಾರ್ ಯು. ಅಂಡ್ ಶಾತಕರ್ಣಿ ನಿಮ್ಗೆ ಜ್ಞಾಪಕ ಇದೆ, ಅವ್ರದ್ದೊಂದು ಸಾಂಗ್ ನಾನು ಒಂದು ಆಕ್ಟ್ ಮಾಡಿದ್ದೆ. ಬಾಲಕೃಷ್ಣ ಅವರು ಶ್ರೇಯ ಅವರು ಕಾಂಬಿನೇಷನ್ ನಾವು ಒಂದು ಸಾಂಗ್ ಆಕ್ಟ್ ಮಾಡಿದ್ವಿ ಅವ್ರ ಜೊತೆಲಿ. ಅದು ಥ್ಯಾಂಕ್ ಯು. ಯಾಕಂದ್ರೆ ಇವತ್ತು ಎಲ್ಲ, ಯಾಕಂದ್ರೆ ಯಾಕೆ ಇಷ್ಟು ಮಾತಾಡ್ತೀನಿ ಅಂದ್ರೆ ಇಲ್ಲೆಲ್ಲರೂ ನಮ್ಗೆ ಸಂಬಂಧಪಟ್ಟವ್ರೆ. ಸೊ ಚಂದ್ರುಗೆ ಆಲ್ ದಿ ಬೆಸ್ಟ್. ಅಂಡ್ ಇನ್ ಕಬ್ಜಾ ರಿಲೀಸ್ ಆಗ್ತಾ ಇದೆ, ಒಳ್ಳೆದಾಗ್ಲಿ ಚಂದ್ರು. ಎನಿ ಅದರ್ ಫಂಕ್ಷನ್, ಯಾಕಂದ್ರೆ ಈ ಫಂಕ್ಷನ್ ಬಂದಿರೋದೇ ಗೀತನ್ಗೆ ಕಾಲ್ ನೋವು ಇದ್ರೂ ಈ ಫಂಕ್ಷನ್ ಬರ್ಲೇಬೇಕು ಅನ್ನೋದಕ್ಕೋಸ್ಕರ ಖಂಡಿತ ಬಂದ್ರು ಅವರು. ಯಾಕಂದ್ರೆ ಚಂದ್ರ ಮೇಲೆ ಒಂದು ಅಭಿಮಾನ, ಒಂದು ಪ್ರೀತಿ, ಉಪೇಂದ್ರ ಮೇಲೆ ಒಂದು ವಿಶ್ವಾಸ, ಒಂದು ಆತ್ಮೀಯತೆ, ನಾವ್ ಈ ಫಂಕ್ಷನ್ ಬಂದಿದ್ವಿ. ಆಲ್ ದಿ ಬೆಸ್ಟ್ ಚಂದ್ರು. ಕಬ್ಜಾ ದೊಡ್ಡ ಹಿಟ್ ಆಗ್ಲಿ, ಆ ಹಿಟ್ ಆದ್ರೆ ನಾವು ಬರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಣ್ಣ, ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ಅಣ್ಣ, ಇಡೀ ದಕ್ಷಿಣ ಭಾರತದಲ್ಲಿ ಯಾವುದೇ ಫ್ಯಾನ್ ಹತ್ರ, ಅಭಿಮಾನಿ ಹತ್ರ ಕೇಳಿ ನಿಮ್ ಫೇವ್ರೆಟ್ ಜೋಡಿ ಯಾರು ಅಂತಂದ್ರೆ ಯಾರು ಹೀರೋ ಹೀರೋಯಿನ್ ಹೆಸರು ಹೇಳಲ್ಲ ಅಣ್ಣ. ಸರ್ ನೀವೊಂಚೂರು ಇಲ್ಲಿ ಬನ್ನಿ ಸರ್. ಶಿವಣ್ಣ ಉಪ್ಪಿ ಜೋಡಿ ಅಂತಾನೆ ಇವತ್ತಿಗೂ ಎಲ್ಲರೂ ಹೇಳೋದು, ಹೌದಾ ಅಲ್ವಾ ಅಣ್ಣ? ಉಪ್ಪಿ ಸರ್, ನೀವಿಬ್ರು ಒಂಚೂರು ಈ ಜೋಡಿ ಒಂಚೂರು ಮುಂದೆ ಬರ್ಬೇಕು ಪ್ಲೀಸ್. ಅದು ನೋಡಿ, ಹೇಳಿ ಕೇಳಿ ಗೊತ್ತಿದೆ, ಲಾಂಗ್ ಕೊಟ್ಬಿಟ್ರು ಕೈಲಿ. ಬರೀ ಲಾಂಗ್ ಸಿನಿಮಾನೇ ಮಾಡಿ ಅಂತ ಏನ್ ಮಾಡ್ಲಿ? ಅಲ್ಲ, ಎಲ್ರು ಕಾಯ್ತಾ ಇದಾರೆ ಅಣ್ಣ, ಮತ್ತೆ ಯಾವಾಗ ಶಿವಣ್ಣನ್ಗೆ ಉಪ್ಪಿ ಸರ್ ಆಕ್ಷನ್ ಹೇಳ್ತಾರೆ ಅಂತ. ಉಪ್ಪಿ ಸರ್ ಯಾವಾಗ ಶಿವಣ್ಣನ್ಗೆ ಆಕ್ಷನ್ ಹೇಳ್ತಾರೆ ಹೀಗೆ ಹೇಳ್ತಾ ಇದಾರಂತೆ ಅಣ್ಣ. ಉಪ್ಪಿ ಸರ್ ಇವಾಗ ನಿಮ್ಗೆ ಆಕ್ಷನ್ ಹೇಳಕ್ ರೆಡಿ ಅಣ್ಣ. ಎಲ್ರಿಗೂ ನಮಸ್ಕಾರ. ಪ್ರೊಡ್ಯೂಸರ್ ಇಲ್ಲೇ ರೆಡಿ ಇದ್ದಾರೆ, ಅಕ್ಕ ಇಲ್ಲೇ ಇದ್ದಾರೆ. ಅವ್ರು ಯಾವತ್ತೂ ಹೇಳ್ತಾ ಇರ್ತಾರೆ ನಮ್ಮ ಪ್ರೊಡಕ್ಷನ್ ಅಲ್ಲೇ ಮಾಡಬೇಕು ಅಂತ.
ಖಂಡಿತ ಮಾಡ್ತೀವಿ. ಎಷ್ಟು ಬೇಗನೋ ಅಷ್ಟು ಬೇಗ ಮಾಡ್ತೀವಿ. ಯಾಕಂದ್ರೆ ಒಂದು ಚಾನ್ಸ್ ನಾನು ಕಳ್ಕೊಂಡ್ಬಿಟ್ಟೆ. ಅಪ್ಪು ಅವ್ರಿಗೊಂದು ಫಿಲಮ್ ಡೈರೆಕ್ಟ್ ಮಾಡ್ಬೇಕಾಗಿತ್ತು, ಅದನ್ನ ಕಳ್ಕೊಂಡೆ. ಅಪ್ಪುಲಿ ಎಲ್ಲ ಶಿವಣ್ಣನಲ್ಲಿ ಎಲ್ಲ ಅಪ್ಪುನ ಎಲ್ಲಾನು ನೋಡ್ತೀವಿ ನಾವು. ಖಂಡಿತ ಶಿವಣ್ಣಗೆ ಆದಷ್ಟು ಬೇಗ ಡೈರೆಕ್ಟ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸರ್, ಇವಾಗ ಆಸೆ ಇಟ್ಟಿಸ್ಬಿಟ್ರಿ ನೀವು. ಒಂದು ಆಕ್ಷನ್ ಏನ್ ಹೇಳ್ತೀರಿ ಶಿವಣ್ಣಗೆ ಅಂತ ಹೇಳಿ? ನೀವು ಆಕ್ಷನ್ ಅಂದ್ರೆ ಅಣ್ಣ ಡೈಲಾಗ್ ಹೇಳ್ಬಿಡ್ತಾರೆ. ಚಂದ್ರು ಸರ್, ದಯವಿಟ್ಟು ಮುಂದೆ ಬನ್ನಿ ಪ್ಲೀಸ್. ಹೌದು, ಹೀರೋ ಇದ್ರು ಹಿಡ್ಕೊಂಡ್ಬಿಡಿ. ಶಿವಣ್ಣ ರೆಡಿ, ಅವರೇ ಪ್ರೇಮ, ನೀವೇ ಶಿವಣ್ಣ, ಆಕ್ಷನ್. ಯಾಕೆ ಚೆನ್ನಾಗಿ ನೋಡೋಕೆ I love you, you must love me. I love you, you must love me. Thank you. ಅಣ್ಣ, ಎಲ್ಲ ಅಭಿಮಾನಿಗಳ ಒಂದೇ ಒಂದು ಆಸೆ ಇದೆ ಅಣ್ಣ, ಡಾನ್ಸ್ ನ ಎನರ್ಜಿ ಅಂದ್ರೆ ನೀವದ್ ನಮಗ್ ಗೊತ್ತು, ಅದ್ರಲ್ಲಿ ಡೌಟೇ ಇಲ್ಲ. ಸ್ಕ್ರೀನ್ ಅಲ್ಲಿ ಉಪ್ಪಿ ಸರ್ ಡಾನ್ಸ್ ಮಾಡೋದು ನೋಡಿದ್ರಲ್ಲ ನೀವು, ಹೆಂಗಿತ್ತಣ್ಣ? ನೀವು ಆ ಸಾಂಗ್ ಡಾನ್ಸ್ ಹೆಂಗಿತ್ತಣ್ಣ? ಚೆನ್ನಾಗಿತ್ತು. ಚೆನ್ನಾಗ್ ಮಾಡಿದ್ರಣ್ಣ ಸ್ಟೆಪ್. ಈಗ ಆ 2 ಸ್ಟೆಪ್ ಉಪ್ಪಿ ಸರ್ ನಿಮ್ಗೋಸ್ಕರ ಹೇಳ್ಕೊಡ್ತಾರಣ್ಣ. ಉಪ್ಪಿ ಸರ್, ನಾನ್ ಶಿವಣ್ಣಗೆ ಒಳ್ಳೆ ಕಥೆ ಅಲ್ಲ ಸರ್, ಇಬ್ರು ಸೇರಿ ಮಾಡ್ಬೇಕು ಈ ಸ್ಟೆಪ್ ನ. ಎಲ್ಲ ಶಿವಲಿಗಟ್ಟ ನೀವು ನೋಡ್ತೀರಾ? ರೆಡಿ, ಮ್ಯೂಸಿಕ್. ಇದೆ ಸರ್, ನೀವೆಲ್ಲ ಸ್ಟೆಪ್ಪಿಂಗ್ ಮಾಡಿರಲ್ಲ. ಓಕೆ, ಸಾಂಗ್ ಹಾಕಿ, ಅಲ್ಲಿ ಸೌಂಡ್ ಹಾಕಿ ಪ್ಲೀಸ್. ಸಾಂಗ್ ಹಾಕಿ, ಇವಾಗ ಲಾಂಚ್ ಆಗಿರೋ ಸಾಂಗ್ ಹಾಕಿ.